ನೋಡಿ, ಬೆಂಗಳೂರಲ್ಲಿ ರೌಡಿಯಿಂದಲೇ ಮತ್ತೊಬ್ಬ ರೌಡಿಯನ್ನ ಕಿಡ್ನಾಪ್ ಮಾಡಿದಂತಹ ಪ್ರಕರಣ ನಡೆದಿದೆ. ರೌಡಿ ಶೀಟರ್ ಕಾರ್ತಿಕ್ ಅಲಿಯಾಸ್ ಸಲಗ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನ ನೀಡಿದ. ಬೆಂಗಳೂರಿನಲ್ಲಿ ಒಬ್ಬ ರೌಡಿಯಿಂದಲೇ ಮತ್ತೊಬ್ಬ ರೌಡಿಯನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಇದು. ಆನೇಕಲ್ ತಾಲೂಕಿನ ಹುಸ್ಕೂರು ಬಳಿ ಕಾರ್ತಿಕ್ನ ಕಿಡ್ನಾಪ್ ಮಾಡಿರೋದು. ರೌಡಿ ಶೀಟರ್ ಗಂಗಾ ಮತ್ತು ಗ್ಯಾಂಗ್ನಿಂದ ಅಪಹರಿಸಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಿಡ್ನಾಪ್ ಮಾಡಿ ಬೆರಳುಗಳನ್ನ ಕಟ್ ಮಾಡಿ ಇಡೀ ರಾತ್ರಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹಳೆ ದ್ವೇಷಕ್ಕೆ ಕಳೆದ ರಾತ್ರಿ ಕಿಡ್ನಾಪ್ ಮಾಡಿ ಅಟ್ಯಾಕ್ ಮಾಡಿದ್ರು. ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅದಾದ ನಂತರ ಹುಸ್ಕೂರ್ ಬಳಿ ಕಾರ್ತಿಕನ್ನ ಎಸ್ತು ಹೋಗಿದೆ ಈ ಗ್ಯಾಂಗ್. ರೌಡಿಗಳ ಮನಸ್ಥಿತಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಕೈ ಬೆರಳುಗಳನ್ನ ಕಟ್ ಮಾಡಿ ಎಲ್ಲೋ ಒಂದ್ ಕಡೆ ಎಸ್ತು ಹೋಗಿರೋದು. ಜೆಕೆ ಕಾರ್ತಿಕ್ ಗಂಗಾ ನಡುವೆ ಗ್ಯಾಂಗ್ ವಾರ್ ಶುರುವಾಗಿತ್ತು. ಕಳೆದ ವರ್ಷ ಇನ್ಸ್ಟಾದಲ್ಲಿ ಫೋಟೋ ಪೋಸ್ಟ್ ಮಾಡ್ಕೊಂಡಿದ್ರು. ಇಬ್ರು ಪರಸ್ಪರ ಪೋಸ್ಟ್ ಮಾಡಿ ಗ್ಯಾಂಗ್ ವಾರ್ ನಡೆದಿತ್ತು. ಇದೇ ದ್ವೇಷಕ್ಕೆ ಕಳೆದ ರಾತ್ರಿ ಕಾರ್ತಿಕ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹಿಂಸೆ ಕೊಟ್ಟಿದ್ದಾರೆ. ಗಾಯಾಳು ಜೆಕೆ ಕಾರ್ತಿಕ್ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ರೌಡಿ ಶೀಟರ್ ಕಾರ್ತಿಕ್ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ನೋಡಿ, ಇಬ್ಬರ ನಡುವೆ ಪೋಸ್ಟ್ ಹಾಕುವಂತ ಮುಖಾಂತರ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕುವ ಮುಖಾಂತರ ಗ್ಯಾಂಗ್ ವಾರ್ ನಡೆದಿತ್ತು. ಇದೇ ದ್ವೇಷಕ್ಕೆ ಕಳೆದ ರಾತ್ರಿ ಗಂಗಾ ಮತ್ತು ಆತನ ಗ್ಯಾಂಗ್ ಕಾರ್ತಿಕ್ನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಬೆರಳುಗಳನ್ನ ಕಟ್ಟು ಮಾಡಿ ಅವನನ್ನ ದಾರಿಲೆಲ್ಲೋ ಎಸ್ದು ಬಿಟ್ಟು ಹೋಗಿದ್ರು. ಸದ್ಯ ಆತನನ್ನ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರೌಡಿ ಶೀಟರ್ ಗಂಗಾ ಹಾಗೆ ರೌಡಿ ಶೀಟರ್ ಕಾರ್ತಿಕ್ ಇಬ್ಬರ ಫುಟೇಜ್ಗಳನ್ನ ನೀವು ಗಮನಿಸ್ತಾ ಇರಬಹುದು. ಎಷ್ಟು ಸಲ ಜೈಲಿಗೆ ಹೋಗಿ ಬಂದ್ರು ಬುದ್ಧಿ ಬರಲ್ಲ ಅಂತ ಅನ್ಸುತ್ತೆ. ಇವರನ್ನ ಒದ್ದು ಒಳಗೆ ಹಾಕಿ ಅಲ್ಲೇ ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಮಾಜಘಾತುಕ ಶಕ್ತಿಗಳು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ರೌಡಿ ಶೀಟರೇ ಇನ್ನೊಬ್ಬ ರೌಡಿ ಶೀಟರ್ನ ಕಿಡ್ನಾಪ್ ಮಾಡಿ ಬೆರಳುಗಳನ್ನ ಕಟ್ ಮಾಡಿ ಚಿತ್ರಹಿಂಸೆ ಕೊಟ್ಟಿರುವಂತಹ ಪ್ರಕರಣ, ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ? ಎಸ್ ಸಿಂಧೂರ, ಈ ಒಂದು ಘಟನೆ ನಡೆದಿರುವಂತದ್ದು ಮೊನ್ನೆ ರಾತ್ರಿ ನಡೆದಿರುವಂತದ್ದು ಆನೇಕಲ್ನ ಹುಸ್ಕೂರು ಬಳಿ ರೌಡಿ ಶೀಟರ್ ಜೆಕೆ ಸಲಗನ ಅವರು ಕಿಡ್ನಾಪ್ ಅನ್ನ ಮಾಡ್ತಾರೆ. ಗಂಗಾ ಅಂಡ್ ಗ್ಯಾಂಗ್ ನಿಂದ ಸಲಗನ ಒಂದು ಕಿಡ್ನಾಪ್ ಮಾಡ್ತಾರೆ. ಅದಾದ ನಂತರ ಇಡೀ ರಾತ್ರಿ ಅವನಿಗೆ ಚಿತ್ರಹಿಂಸೆಯನ್ನ ಕೊಡ್ತಾರೆ. ಅವನ ಬೆರಳುಗಳನ್ನ ಕಟ್ ಮಾಡೋದಾಗಿರ್ಬೋದು, ಅವನನ್ನ ರಾತ್ರಿ ಎಲ್ಲ ಹೊಡೆದು ಅವನಿಗೆ ಚಿತ್ರಹಿಂಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಅದಾದ ನಂತರ ಹೊಸೂರು ಸಮೀಪದ ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿ ಅವನನ್ನ ಬಿಸಾಡಿ ಹೋಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಅದಾದ ನಂತರ ಸ್ಥಳೀಯ ಆಸ್ಪತ್ರೆಗೆ ಯಾರು ಅಲ್ಲಿ ಸ್ಥಳದಲ್ಲಿದ್ದಂತವರು ಆಸ್ಪತ್ರೆಗೆ ದಾಖಲಿಸ್ತಾರೆ. ಅನಂತರ ಪೊಲೀಸರಿಗೆ ಆನೇಕಲ್ ಪೊಲೀಸರಿಗೆ ಮಾಹಿತಿ ದೊರೆಯುತ್ತೆ. ಆನೇಕಲ್ ಪೊಲೀಸರು ಹೋಗಿ ಅವ್ರನ್ನ ನಂತರ ನಾರಾಯಣ ಹೆಲ್ತ್ ಸಿಟಿಗೆ ಶಿಫ್ಟ್ ಅನ್ನ ಮಾಡಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಿರುವಂತದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಈಗಾಗಲೇ ಪೊಲೀಸರು ಗಂಗಾನನ್ನ ಬಂಧಿಸೋದಕ್ಕೆ ಎಲ್ಲ ಹುಡುಕಾಟವನ್ನು ಕೂಡ ಮಾಡ್ತಿರುವಂತದ್ದು. ಇತ್ತೀಚೆಗೆ ಈ ರೀತಿಯ ಒಂದು ರೌಡಿ ಆಕ್ಟಿವಿಟೀಸ್ ಪದೇ ಪದೇ ಜಾಸ್ತಿ ಆಗ್ತಾನೆ ಇದೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಪೊಲೀಸರು ಇಂತಹ ಒಂದು ರೌಡಿಗಳಿಗೆ ಪುಡಿ ರೌಡಿಗಳನ್ನ ಮಟ್ಟ ಹಾಕೋದಲ್ಲಿ ವಿಫಲರಾಗ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಚಂದ್ರ. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.